ಕೇಂದ್ರ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಫಿನಾನ್ಸ್ ಮಿನಿಸ್ಟರ್ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು. ಆಲ್ರೆಡಿ ಅವರೇ ಹೇಳುವ ಹಾಗೆ ನೆವರ್ ಬಿಫೋರ್ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಾದ್ರೂ ದೊಡ್ಡ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರಾ ಅಂತ ಹೇಳಿ ಬಹಳ ನಿರೀಕ್ಷೆಗಳು ಕೂಡ ಇದೆ. ನಮೋ ಸರ್ಪ್ರೈಸ್ ಗಾಗಿ ಇಡೀ ದೇಶವೇ ಕಾದಿದೆ. ನಿರ್ಮಲಾ ಬಜೆಟ್ ಮೇಲೆ ಭಾರಿ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ಅದರಲ್ಲೂ ಪೋಸ್ಟ್ ಕಾಂಟ್ರಾಕ್ಷನ್ ಬಜೆಟ್ ಆಗಿರೋದ್ರಿಂದ ಈಗ ಯಾವ ರೀತಿಯಾಗಿ ಜನರ ನಿರೀಕ್ಷೆಗಳನ್ನ ಅವರು ಮೆಟ್ಟಿ ನಿಲ್ತಾರೆ, ಜನರ ನಿರೀಕ್ಷೆಗಳನ್ನ ಹುಸಿಗೊಳಿಸದ ರೀತಿಯಲ್ಲಿ ಯಾವ ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ. ಈ ಸಲದ ಬಜೆಟ್ ಮೇಲೆ ಎಲ್ಲರ ನಿರೀಕ್ಷೆ ಕೂಡ ಇದೆ. ಪ್ರತಿ ವರ್ಷದಂತೆ ಈ ಸಲದ ಬಜೆಟ್ ಅಲ್ಲ, ಕೊರೋನಾ ಸಂಕಷ್ಟಕ್ಕೆ ಮದ್ದು ಸಿಗುತ್ತಾ, ಮಧ್ಯಮ ವರ್ಗಕ್ಕೆ ಟ್ಯಾಕ್ಸ್ ನ ಹೊರೆ ಇಳಿಯತ್ತಾ, ಯಾಕಂದ್ರೆ ಹೆಚ್ಚಿನ ಟ್ಯಾಕ್ಸ್ ಪೇ ಮಾಡೋದೇ ಮಧ್ಯಮ ವರ್ಗದವರು, ಅಭಿವೃದ್ಧಿ ಪೂರಕ ಆಗತ್ತಾ ಅನ್ನುವಂತಹ ಕುತೂಹಲ ಕೂಡ ಇಡೀ ದೇಶವೇ ಈಗ ಕಾತರದಿಂದ ಕಾಯ್ತಾ ಇದೆ. ಹಾಗಾಗಿ ಸೋಮವಾರದ ಬಜೆಟ್ ಮೇಲೆ ಎಲ್ಲಾ ವಲಯದವರ ನಿರೀಕ್ಷೆಗಳು ಜಾಸ್ತಿ ಆಗಿದೆ. ನಮಗೆ ಏನ್ ಕೊಡ್ತಾರೆ, ನಮಗೆ ಯಾವ ರೀತಿಯಂತಹ ಆರ್ಥಿಕ ಸಂಕಷ್ಟವನ್ನ ದೂರ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಬಜೆಟ್ ಮೂಲಕ ಮದ್ದು ಕೊಡುವ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋದು ಇಡೀ ಒಂದು ದೇಶದ ಬೇರೆ ಬೇರೆ ವಲಯಗಳಿಂದ ಈಗ ಇರುವಂತಹ ನಿರೀಕ್ಷೆಗಳು. ಅಭಿವೃದ್ಧಿಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನೋಡೋದಾದ್ರೆ ಕೋವಿಡ್ ನಿಂದಾಗಿ ಯಾವ ರೀತಿಯಾದಂತಹ ಜಿಡಿಪಿಯ ವಿಚಾರಗಳು ಆಗಿದೆ ಅನ್ನೋದು ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಕೇವಲ ಕೃಷಿ ಕ್ಷೇತ್ರದಲ್ಲಿ ಆಗಿರುವಂತಹ ಒಂದು ಅಭಿವೃದ್ಧಿಯನ್ನ ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ಕ್ಷೇತ್ರಗಳು ಕೂಡ ಸಂಕಷ್ಟದಲ್ಲಿ ಇದೆ. ಹಾಗಾಗಿ ಈಗ ನಮೋ ಸರ್ಪ್ರೈಸ್ಗಾಗಿ ಇಡೀ ದೇಶವೇ ಕಾದಿದೆ. ಇನ್ನು 2021ರ ಬಜೆಟ್ ನಲ್ಲಿ ಯಾವ್ಯಾವ ರೀತಿಯ ನಿರೀಕ್ಷೆಗಳು ಇದೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. 1/2/2021 ಅಂದ್ರೆ ಸೋಮವಾರ ಕೇಂದ್ರ ಸಚಿವೆಯಾಗಿರುವಂತಹ ಹಣಕಾಸು ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಇದರ ವಿಶೇಷತೆ ಏನಪ್ಪಾ ಈ ಸಲ ಅಂತ ಹೇಳಿದ್ರೆ, ಪ್ರತಿ ವರ್ಷ ಕೂಡ ನಾವು ನೋಡಿದ್ವಿ ಪುಸ್ತಕಗಳನ್ನ, ಅಂದ್ರೆ ಈಗಾಗಲೇ ಈ ಒಂದು ಬಜೆಟ್ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರು ಆ ಒಂದು ಬಜೆಟ್ ಅನ್ನ ಹಿಡ್ಕೊಂಡು ಬರ್ತಾ ಇದ್ರು, ಅದನ್ನ ಓದೋದಿಕ್ಕೆ ಸಂಸದರಿಗೆಲ್ಲ ಕೊಡ್ತಾ ಇದ್ರು. ಬಟ್ ಈ ಸಲ ಹಾಗಲ್ಲ, ಈ ಬಾರಿ ಡಿಜಿಟಲ್ ಆಗಿರುವಂತಹ ಬಜೆಟ್ ಪ್ರತಿ ಸಿಗುತ್ತೆ. ಮಂಡನೆಯ ನಂತರ ಆಪ್ ನಲ್ಲಿ ಬಜೆಟ್ ನಿಮ್ಗೆ ಓದೋದಿಕ್ಕೆ ಸಿಗುತ್ತೆ. ಅದು ಸಂಸದರಿಗೆ ಆಗಿರ್ಬೋದು, ಜನರಿಗೂ ಕೂಡ ಈ ಒಂದು ಆಪ್ ನ ಮೂಲಕ ಆ ಬಜೆಟ್ ಅನ್ನ ಓದೋದಕ್ಕೆ ಅವಕಾಶ ಆಗುತ್ತೆ. ಪರೋಕ್ಷ ತೆರಿಗೆ ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇದೆ. ತೆರಿಗೆಯ ಸ್ಲ್ಯಾಬ್ ಅನ್ನ ಬದಲಾವಣೆ ಮಾಡೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಬಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಇದೆಯಲ್ಲ, ಅದನ್ನ ಹೆಚ್ಚಳ ಮಾಡುವಂತಹ ಸಾಧ್ಯತೆಗಳು ಕೂಡ ಇರೋದನ್ನ ಗಮನಿಸಬಹುದು. ಆಲ್ರೆಡಿ ಈಗಾಗಲೇ ಈ ಒಂದು ತೆರಿಗೆಯ ಹೆಚ್ಚಳವನ್ನ ಆಲ್ರೆಡಿ ಈಗಾಗಲೇ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಇನ್ನು ತೆರಿಗೆಯ ಸ್ಲ್ಯಾಬ್ ಈ ಹಿಂದೆ ಏನಿದೆಯಲ್ಲ, ಆ ಸ್ಲ್ಯಾಬ್ ನಲ್ಲಿ ಬದಲಾವಣೆ ಮಾಡೋದು ಸ್ವಲ್ಪ ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ. ಆದ್ರೆ ಹೊಸ ಸೆಸ್ ಆಗಿರ್ಬೋದು, ಕೆಲ ಸುಂಕಗಳು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಪ್ರಮುಖವಾಗಿ ಆಮದು ಸುಂಕದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಇಂಪೋರ್ಟರ್ನ ಸಾಕಷ್ಟು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗ, ಎಲೆಕ್ಟ್ರಾನಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅವೆಲ್ಲವನ್ನ ಮಾಡ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಆಮದು ಸುಂಕ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಕೆಲ ವಸ್ತುಗಳ ಮೇಲೆ ಹೊಸ ಸುಂಕ ಬೀಳುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಯಾವ್ಯಾವ ರೀತಿಯಾಗಿ ಈ ಒಂದು ಹೊಸ ಬಜೆಟ್ ಇರಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇನ್ನೊಂದು ಕಡೆ ಈಗಾಗಲೇ ನಿರೀಕ್ಷೆಗಳನ್ನ ನೋಡ್ತಾ ಹೋಗೋದಾದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಸಲದ ಬಜೆಟ್ ಅಲ್ಲಿ ಬಹಳ ನಿರೀಕ್ಷೆ ಇದೆ ಅಂತ ಹೇಳಿ. ಎಲ್ಲಾ ವರ್ಗದವರು, ಎಲ್ಲಾ ವಲಯದವರು ಆದಾಯ ಹೆಚ್ಚಳಕ್ಕೆ ಕ್ರಮವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇದೆಯಾ, ಯಾವ ರೀತಿಯ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ, ಯಾವ ರೀತಿಯಾಗಿ ಆದಾಯ ಹೆಚ್ಚಳಕ್ಕೆ ಈಗಾಗಲೇ ಆರ್ಥಿಕ ಸಮೀಕ್ಷೆಯನ್ನು ಆಲ್ರೆಡಿ ಮಾಡಲಾಗಿದೆ. ಇನ್ನು ಉದ್ಯೋಗ ಸೃಷ್ಟಿಯ ಭರವಸೆಯನ್ನಂತೂ ಪ್ರತಿ ವರ್ಷ ಕೂಡ ನೀಡ್ತಾರೆ. ಈ ಭರವಸೆ ಈ ಸಲ ಈಡೇರುವ ನಿಟ್ಟಿನಲ್ಲಿ ಮಾಡುವಂತಹ ಕ್ರಮಗಳು ಏನೇನು ಅನ್ನೋದರ ಜೊತೆಗೆ ತೆರಿಗೆ ಕಡಿತ ಇಂಪಾರ್ಟೆಂಟ್ ಆಗಿ ಜನ ಈ ಸಲ ನಿರೀಕ್ಷೆ ಮಾಡ್ತಾ ಇರೋದು, ತೆರಿಗೆ ಕಡಿತ ಮಾಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಆಲ್ರೆಡಿ ಎಲ್ಲಾ ವಲಯಗಳಲ್ಲೂ ಕೂಡ ಎಲ್ಲಾ ಕ್ಷೇತ್ರದ ಜನರು ಕೂಡ ಈ ಸಲ ಆರ್ಥಿಕ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಸೊ ತೆರಿಗೆ ಕಡಿತದ ನಿರೀಕ್ಷೆಯನ್ನ ಜನ ಮಾಡ್ತಿದ್ದಾರೆ. ಇನ್ನು ಪ್ರಮಾಣಿತ ಕಡಿತದ ಮಿತಿಯನ್ನ ಹೆಚ್ಚಳ ಮಾಡಬೇಕು ಅನ್ನುವಂತಹ ನಿರೀಕ್ಷೆ ಕೂಡ ಈ ಸಲದ ಒಂದು ಬಜೆಟ್ ಮೇಲೆ ಜನರು ಇಟ್ಕೊಂಡಿದ್ದಾರೆ. ಹಾಗಾಗಿ ತೆರಿಗೆ ವಿನಾಯಿತಿಯ ಮಿತಿ ಕೂಡ ಇದೆಯಲ್ಲ, ಅದನ್ನ ಹೆಚ್ಚಳ ಮಾಡ್ತಾರಾ? ಇಷ್ಟಿಷ್ಟು ಇಲ್ಲಿಯವರೆಗೂ ನಾವು ನೋಡಿರುವ ಹಾಗೆ ಯಾವ ರೀತಿಯಾಗಿ 5 ಲಕ್ಷ ಆಗಿರ್ಬೋದು ಅಥವಾ ಬೇರೆ ಬೇರೆ ಮೇಲ್ಪಟ್ಟವರಿಗೆ ಯಾವ ರೀತಿಯಾಗಿ ಮಿತಿಯನ್ನ ನೀಡಲಾಗಿದೆ, ಆ ಒಂದು ಆದಾಯದ ಮಿತಿಯನ್ನ ಹೆಚ್ಚಳ ಮಾಡುವ ನಿರೀಕ್ಷೆ ಇದೆಯಾ? ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿಯನ್ನ ಹೆಚ್ಚಳ ಮಾಡುವಂತಹ ನಿರೀಕ್ಷೆಗಳು ಕೂಡ ಈ ಸಲ ಇರೋದನ್ನ ಗಮನಿಸಬಹುದು. ಪ್ರಮುಖವಾಗಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ, ಪ್ರಮುಖ ಬೆಳೆಗಳಿಗೆ ಈ ಸಲ
ಅಲ್ಲ, ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು, MSP ಅನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಈಗ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿರೋದು ನಮ್ಗೆ ಗೊತ್ತಿದೆ. ಸೊ ಅದನ್ನ ಈ ಸಲ ತರ್ತಾರಾ? ಇನ್ನು ಶಿಕ್ಷಣ ನೀತಿಗೆ ಸಂಬಂಧಪಟ್ಟ ಹಾಗೆ ಅದು ಅನುಷ್ಠಾನ ಆಗುತ್ತೆ. ಆಲ್ರೆಡಿ ಶಿಕ್ಷಣ ನೀತಿಯ ವಿಚಾರ ಬಂದಿದೆ ಆಲ್ರೆಡಿ. ಸೊ ಆ ಒಂದು ಶಿಕ್ಷಣ ನೀತಿಯನ್ನ ಅನುಷ್ಠಾನ ಈ ಸಲನೇ ಮಾಡೋದನ್ನ ಬಜೆಟ್ ಅಲ್ಲಿ ಹೇಳ್ತಾರಾ ಅನ್ನೋದ್ರ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಈಗ ನಾವು ಕೋವಿಡ್ ನ ಸಂದರ್ಭದಲ್ಲಿ ಶಾಲೆಗಳು ಆರಂಭ ಆಗಿರಲಿಲ್ಲ, ಆನ್ಲೈನ್ ಕ್ಲಾಸ್ಗಳಾಗಿದ್ದು, ಈಗಷ್ಟೇ ಕ್ಲಾಸ್ಗಳು ಆಫ್ಲೈನ್ ಕ್ಲಾಸ್ಗಳು ಆರಂಭ ಆಗ್ತಾ ಇದೆ. ಅನೇಕ ಶಾಲೆಗಳು ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ GST ಸ್ಲ್ಯಾಬ್ ಅನ್ನ ಕಡಿತ ಮಾಡಬೇಕು ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಜೊತೆಗೆ ಸ್ಥಳೀಯ ಉತ್ಪಾದನೆಗೆ ಒತ್ತನ್ನ ಕೊಡಬೇಕಾಗತ್ತೆ, ಆ ಒಂದು ನಿರೀಕ್ಷೆ ಕೂಡ ಇದೆ. ಯಾಕಂದ್ರೆ ನಾವು ಪ್ರತಿ ಬಾರಿ ಹೇಳ್ತೀವಿ ಸಣ್ಣ ಕೈಗಾರಿಕೆ, ಅತಿ ಸಣ್ಣ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಆತ್ಮನಿರ್ಭರ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವೆಲ್ಲದರ ಬಗ್ಗೆ ಕೂಡ ಹೆಚ್ಚಿನ ಒತ್ತನ್ನು ಕೊಡುವಂತಹ ನಿರೀಕ್ಷೆ ಇದೆ. ವಿದ್ಯುತ್ ಚಾಲಿತ ವಾಹನಗಳಿಗೆ ಒತ್ತನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಬಹಳ ನಿರೀಕ್ಷೆಗಳನ್ನ ಈ ಸಲದ ಒಂದು ಬಜೆಟ್ ಅಲ್ಲಿ ಇಟ್ಟುಕೊಳ್ಳಲಾಗಿದೆ. ಈ ಸಲದ ಬಜೆಟ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಅನೌನ್ಸ್ಮೆಂಟ್ ಮಾಡ್ತಾರಾ ಅನ್ನುವಂತಹ ನಿರೀಕ್ಷೆ ಇದೆ. ಯಾಕಂದ್ರೆ ಆರ್ಥಿಕ ಸಂಕಷ್ಟದಿಂದ ಈಗಾಗಲೇ ಎಲ್ಲರೂ ಕೂಡ ಇರುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ವಲಯದವರು, ಕೇವಲ ಒಂದು ವಲಯ ಅಲ್ಲ, ಅದು ಶಿಕ್ಷಣ ವಲಯ ಆಗಿರ್ಬೋದು, ಕೃಷಿ ಕ್ಷೇತ್ರ ಆಗಿರ್ಬೋದು, ಕೈಗಾರಿಕಾ ಕ್ಷೇತ್ರಗಳಾಗಿರಬಹುದು, ಅಥವಾ ಆರೋಗ್ಯ ಕ್ಷೇತ್ರ ಆಗಿರ್ಬೋದು, ರಕ್ಷಣಾ ಕ್ಷೇತ್ರಗಳು ಆಗಿರ್ಬೋದು, ಈ ಎಲ್ಲಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಒಂದು ನಿರೀಕ್ಷೆಗಳು ಇದೆ ಅನ್ನೋದನ್ನ ನಾವು ನೋಡಿದ್ವಿ. ಹಾಗಾದ್ರೆ ಏನೇನು ನಿರೀಕ್ಷೆಗಳಿದೆ, ಯಾವ ರೀತಿಗೆ ಬದಲಾವಣೆ ಮಾಡಬಹುದು, ಈ ಸಂದರ್ಭದಲ್ಲಿ ಆದಾಯ ಹೆಚ್ಚಳ ಆಗಿರ್ಬೋದು, ಉದ್ಯೋಗ ಭರವಸೆಯ ವಿಚಾರಗಳಾಗಿರಬಹುದು, ಎಲ್ಲದರ ಬಗ್ಗೆ ಜನರ ನಿರೀಕ್ಷೆಗಳು ಏನೇನು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಈಗ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಹೂಡಿಕೆ ತಜ್ಞರಾಗಿರುವಂತಹ ರುದ್ರಮೂರ್ತಿ ಅವರು ಇದ್ದಾರೆ. ರುದ್ರಮೂರ್ತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಹಾಗೇನೆ FKCCI ಮಾಜಿ ಅಧ್ಯಕ್ಷರಾಗಿರುವಂತಹ D ಮುರಳೀಧರ್ ಅವರು ಇದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ರೈತ ಮುಖಂಡರಾಗಿರುವಂತಹ ಕುರುಬೂರು ಶಾಂತಕುಮಾರ್ ಅವರಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕುರುಬೂರು ಶಾಂತಕುಮಾರ್ ಅವರೇ, ಎಲ್ಲರ ನಿರೀಕ್ಷೆ ಈ ಸಲ ಬಜೆಟ್ ಮೇಲಿದೆ. ಅದರಲ್ಲೂ ಪ್ರಮುಖವಾಗಿ ಕೃಷಿ ಕ್ಷೇತ್ರದವರು, ನಾವು ಕೋವಿಡ್ ಸಂಕಷ್ಟ ಸಮಯದಲ್ಲೂ ಕೂಡ ಕೃಷಿ ಕ್ಷೇತ್ರದಲ್ಲಿ ಮಾತ್ರ ಅಭಿವೃದ್ಧಿಯನ್ನ ಕಂಡಿದ್ದನ್ನ ನಾವು ಗಮನಿಸಿದ್ವಿ, ಆರ್ಥಿಕ ಚೇತರಿಕೆ ಕಂಡಿದ್ದು ಇದೊಂದೇ ಕ್ಷೇತ್ರದಲ್ಲಿ. ನಿಮ್ಮ ನಿರೀಕ್ಷೆಗಳು ಏನೇನು? ಮೊದಲನೆಯದಾಗಿ ನೋಡಿ, ಈ ದೇಶದ ಸಮಸ್ಯೆ ನಮಗೆ ಗೊತ್ತಿದೆ. ಕೊರೋನಾ ಲಾಕ್ಡೌನ್ ಇಂದ ಆರ್ಥಿಕ ವ್ಯವಸ್ಥೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಇಂಥ ಸಂದರ್ಭದಲ್ಲೂ ಕೂಡ ನಾವು ವಿಶೇಷವಾಗಿ ಹೆಚ್ಚು ಒತ್ತು ಕೊಡ್ತಾರೆ ಬಜೆಟ್ ಅಲ್ಲಿ ಅಂತಕ್ಕಂಥ ನಿರೀಕ್ಷೆನ ನಾವು ಇಟ್ಕೊಳ್ಳಿಕ್ಕೆ ಆಗಲ್ಲ. ಆದರೂ ಕೂಡ ಈ ದೇಶದ ರೈತರು ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂಥ ಸಂಕಷ್ಟದಿಂದ ಪಾರು ಮಾಡಬೇಕಾದಂತ ಕೆಲವಾರು ಸೂತ್ರಗಳನ್ನು ಸರ್ಕಾರ ಜಾರಿಗೆ ತರಬೇಕಾಗ್ತದೆ. ಬಹಳ ಮುಖ್ಯವಾಗಿ ರೈತರ ಸಾಲವನ್ನ ಮನ್ನಾ ಮಾಡಿ ಅಂತ ಹೇಳಲಿಕ್ಕೆ ಹೋದ್ರೆ ಕಷ್ಟ ಆಗ್ತದೆ. ಆದ್ರೆ ಸಾಲದ ಮೇಲಿನ ಎಲ್ಲ, ಕೃಷಿ ಸಾಲದ ಮೇಲಿನ ಎಲ್ಲ ಬಡ್ಡಿಯನ್ನ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಏನು ಅಸಲನ್ನ ಹೊಸ ಸಾಲ ಅಂತ ನಿರ್ಧಾರವನ್ನ ಮಾಡಬೇಕು. ಮತ್ತು ಹೆಚ್ಚುವರಿಯಾಗಿ ರೈತರಿಗೆ ಸ್ವಲ್ಪ ಮಟ್ಟಿಗೆ 25ರಿಂದ 30% ಹಣವನ್ನ ಹೊಸ ಸಾಲದ ರೂಪದಲ್ಲಿ ಕೊಟ್ರೆ ನಿಜವಾಗ್ಲೂ ಕೂಡ ಸ್ವಲ್ಪ ರೈತರಿಗೆ ಅನುಕೂಲ ಆಗ್ತದೆ. ಎರಡನೇದಾಗಿ ಏನು ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡ್ತಾರೆ, ಅದು ಈಗ 23 ಬೆಳೆಗಳಿಗೆ ಮಾತ್ರ ನಿಗದಿ ಮಾಡ್ತಾ ಇದ್ದಾರೆ. ಎಲ್ಲ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಶಾಸನಬದ್ಧವಾಗಿ ನಿಗದಿ ಮಾಡುವಂತ ಕಾನೂನು ಜಾರಿಗೆ ಬರಬೇಕು. ಮತ್ತು ಖಾತರಿಯಾದಂತ ಆದಾಯ ಬರುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡುವಂತ ಒಂದು ವ್ಯವಸ್ಥೆಯನ್ನ ಸರ್ಕಾರ ಜಾರಿ ಮಾಡಿದ್ರೆ ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಅನ್ನುವಂತ ವಿಚಾರವನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಹೂಡಿಕೆ ತಜ್ಞರಾಗಿರುವಂತಹ ರುದ್ರಮೂರ್ತಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರುದ್ರಮೂರ್ತಿ ಅವರೇ, ಬೇರೆ ಬೇರೆ ವಲಯಗಳ ಬೇರೆ ಬೇರೆ ನಿರೀಕ್ಷೆಗಳು ಕೂಡ ಇದೆ ಅನ್ನುವಂಥದ್ದು, ಅದರಲ್ಲೂ ಕೂಡ ಆರ್ಥಿಕತೆಯನ್ನ ಎತ್ತುವಂತಹ ನಿಟ್ಟಿನಲ್ಲಿ, ಗ್ರೋತ್ ಮಾಡುವಂತಹ ನಿಟ್ಟಿನಲ್ಲಿ ಬೂಸ್ಟ್ ಆಗಬೇಕಾದಂತಹ ಅನೇಕ ಯೋಜನೆಗಳು ಬರಬೇಕಾಗಿದೆ ಈ ಒಂದು ಬಜೆಟ್ ಅಲ್ಲಿ ಅಂತ ಹೇಳಿ ಯಾವ ರೀತಿಯ ನಿರೀಕ್ಷೆಗಳನ್ನ ಜನ ಇಟ್ಕೊಳ್ಬಹುದು ಅಂತ ಹೇಳ್ತೀರಿ? ನೋಡಿ, ಮೊದಲನೇದಾಗಿ ಏನು ಎಕನಾಮಿಕ್ ಸರ್ವೆ ನಿನ್ನೆ ಬಂತು, ಖಂಡಿತವಾಗ್ಲೂ ಅದರಲ್ಲಿ ಇರುವಂತಹ ಡೇಟಾ ಏನಿದೆ ತುಂಬಾ ಆಶಾದಾಯಕವಾಗಿದೆ ಅಂತ ಹೇಳ್ತಿದ್ದೀನಿ. ಹಾಗೂ ಕರೋನಾ ಬರೀ ಭಾರತ ದೇಶಕ್ಕೆ ಒಂದೇ ಆದಂತಹ ಆಘಾತ ಅಲ್ಲ, ಇಡೀ ವಿಶ್ವದಲ್ಲಿ
ಕಳೆದ 100 ವರ್ಷದಲ್ಲಿ ಇಂತಹ ಒಂದು ಹೊಡೆತ ಏನಿದೆ ಆರ್ಥಿಕತೆಯ ಮೇಲೆ ಅದು ಖಂಡಿತ ಆಗಿರ್ಲಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಏನು ಗ್ರೇಟ್ ಡಿಪ್ರೆಷನ್ 1929ನೇ ಇಸ್ವಿಯಲ್ಲಿ ಆದಾಗ ನಾನಂತೂ ಖಂಡಿತ ಅವಾಗ ಹುಟ್ಟಿರ್ಲಿಲ್ಲ. ಆದ್ರೆ ಓದಿರುವ ಪ್ರಕಾರ 1929 ಅಲ್ಲಿ ಆದಂತಹ ಗ್ರೇಟ್ ಡಿಪ್ರೆಷನ್ಗೂ ಜಾಸ್ತಿ ಹೊಡೆತ ಕರೋನಾ ವೈರಸ್ ಆರ್ಥಿಕತೆಯ ಮೇಲೆ ಕೊಟ್ಟಿದೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅದು ಇಡೀ ವಿಶ್ವದ ಮೇಲೆ ಪರಿಣಾಮ ಬೀರಿದೆ. ಆದ್ರೆ ಭಾರತ ದೇಶವನ್ನ ಸಂಪೂರ್ಣವಾಗಿ ನಾವು ನೋಡೋದಾದ್ರೆ ಇವಾಗಿರುವಂತಹ ಕಳೆದ 21 ದಿವಸದಲ್ಲಿ ಪ್ರತಿ ದಿವಸ ಆಕ್ಟಿವ್ ಕೇಸಸ್ ಗಳ ಸಂಖ್ಯೆಗಳಲ್ಲಿ ಗಣನೀಯವಾದ ಇಳಿಕೆ ಆಗ್ತಾ ಇದೆ. ಹಾಗೂ ಒಂದು ಸಮೀಕ್ಷೆ ಹೇಳುತ್ತೆ ಏಪ್ರಿಲ್ ಮೇ ತಿಂಗಳ 2021 ಏಪ್ರಿಲ್ ಮೇ ಒಳಗಡೆ ಸಂಪೂರ್ಣವಾಗಿ ಕರೋನಾ ಆಕ್ಟಿವ್ ಕೇಸಸ್ ಗಳು 0ಗೆ ಬರುತ್ತಾ ಅನ್ನೋದನ್ನು ಕೂಡ ನಿರೀಕ್ಷೆಯನ್ನ ನಾನು ಇಟ್ಕೊಂಡಿದ್ದೀನಿ. ಅಂದ್ರೆ ಮೇ ತಿಂಗಳಲ್ಲಿ ಸಂಪೂರ್ಣವಾಗಿ ಇವಾಗ ವ್ಯಾಕ್ಸಿನೇಷನ್ ಏನು ಆಲ್ರೆಡಿ ಮಾಡಬೇಕು ಹತ್ತತ್ರ 65ರಿಂದ 70% ಪಾಪ್ಯುಲೇಷನ್ಗೆ ಸಂಪೂರ್ಣವಾಗಿ ವ್ಯಾಕ್ಸಿನೇಷನ್ ಅನ್ನು ಕೂಡ ಆ ಟೈಮಲ್ಲಿ ಮಾಡೋದ್ರಿಂದ ಆರ್ಥಿಕತೆಯ ಭಾರಿ ಪ್ರಮಾಣದ ಚೇತರಿಕೆ ಖಂಡಿತವಾಗ್ಲೂ ನಾವು ಕಾಣಬಹುದು. ಹಾಗೂ ನಿರ್ಮಲಾ ಸೀತಾರಾಮನ್ ಫಿನಾನ್ಸ್ ಮಿನಿಸ್ಟರ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಕಳೆದ 100 ವರ್ಷದಲ್ಲಿ ನಾವು ಎಂದೂ ಕಾಣದಂತಹ ಬಜೆಟ್ ಅನ್ನ ಖಂಡಿತ ಕೊಡುವ ಪ್ರಯತ್ನವನ್ನ ಪಡ್ತೀನಿ ಖಂಡಿತ. ಯಾಕಂದ್ರೆ ಈ ಪ್ಯಾಂಡಮಿಕ್ ಆದಾದ ನಂತರ ಕೊಡುವಂತಹ ಈ ಬಜೆಟ್ ಏನಿದೆ ಇಲ್ಲಿ ತೊಂದರೆ ಏನಾಗುತ್ತೆ, ಒಂದ್ ಕಡೆ ಈ ಪ್ಯಾಂಡಮಿಕ್ ಎಫೆಕ್ಟ್ ಆಗಿರುವಂತಹ ಅನೇಕ ವಲಯಗಳಿದೆ, ಎಸ್ಪೆಷಲಿ ಸ್ಮಾಲ್ ಅಂಡ್ ಮಿಡಲ್ ಸೈಜ್ಡ್ ಇಂಡಸ್ಟ್ರಿಗಳಾಗಿರ್ಬೋದು ಹಾಗೂ ಸೆಕ್ಟಾರ್ಸ್ ಗಳಲ್ಲಿ ಸ್ಪೆಸಿಫಿಕ್ ಆಗಿ ಟೂರಿಸಂಗೆ ತುಂಬಾನೇ ಹೊಡೆತ ಬಿದ್ದಿದೆ. ಹಾಗೂ ಹಾಸ್ಪಿಟಾಲಿಟಿ ಸೆಕ್ಟರ್ ಆಗಿರ್ಬೋದು, ಇಲ್ಲಿ ನಾನು ಇನ್ನ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಏವಿಯೇಷನ್ ಟ್ರಾನ್ಸ್ಪೋರ್ಟೇಷನ್ ಕಂಪ್ಲೀಟ್ ಆಗಿ ಲಾಕ್ ಡೌನ್ ಇಂದ ನಿಂತಿತ್ತು. ಹೋಟೆಲ್ಗಳ ಉದ್ಯಮದ ಮೇಲೆ ಖಂಡಿತ ಭಾರಿ ಪ್ರಮಾಣದ ಹೊಡೆತ ಬಿದ್ದಿತ್ತು. ಇವ್ರು ಎಲ್ಲರಿಗೂ ಯಾವ ರೀತಿ ಸಪೋರ್ಟ್ ಕೊಡ್ತಾರೆ ಬಜೆಟ್ ಅಲ್ಲಿ ಅಂತ ನೋಡ್ಬೇಕಾಗತ್ತೆ. ಆದ್ರೆ ಇವ್ರಿಗೆಲ್ಲ ಸಪೋರ್ಟ್ ಕೊಡೋದಕ್ಕೆ ನಮ್ಗೆ ಖಂಡಿತವಾಗ್ಲೂ ಹಣ ಬೇಕಾಗತ್ತೆ. ಆ ಹಣವನ್ನ ಎಲ್ಲಿಂದ ತರ್ತೀರಾ? ತೆರಿಗೆಯನ್ನ ಏನಾನ ಜಾಸ್ತಿ ಮಾಡಿದ್ರೆ ತಿರ್ಗಾ ಜನರ ಮೇಲೆ ಅದು ಹೊಡೆತ ಬೀಳುತ್ತೆ. ಇಲ್ಲ ನೀವೇನಾನ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಏನಾನ ಏರಿಕೆ ಮಾಡ್ತೀರಾ ಅಂದ್ರೆ ಅದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗತ್ತೆ. ಹಾಗಾಗಿ ಯಾರೇ ಈ ಬಜೆಟ್ ಅನ್ನ ಮಂಡನೆ ಮಾಡಬೇಕು ಅಂದ್ರೆ ಭಾರಿ ಕಷ್ಟದ ಬಜೆಟ್ ಮಂಡನೆ ಅಂತ ಹೇಳ್ತಾ ಇದ್ದೀನಿ. ನನಗೆ ನಾನು ಅವಕಾಶ ಕೊಟ್ರೆ ಖಂಡಿತವಾಗ್ಲೂ ನಾನು ಇಂಥ ಅವಕಾಶ ತಗೊಳೋದಕ್ಕೆ ಖಂಡಿತ ಭಯ ಆಗತ್ತೆ. ಯಾಕೆ ಅಂದ್ರೆ ಒಂದ್ ಕಡೆ ನೀವು ತೆರಿಗೆ ಜಾಸ್ತಿ ಮಾಡಂಗಿಲ್ಲ, ಯಾವ ರೀತಿ ನೀವು ಆದಾಯವನ್ನ ಕ್ರೋಢೀಕರಿಸ್ತೀರಾ ಅನ್ನೋದು ಪ್ರಶ್ನೆ ಆದ್ರೆ, ಮತ್ತೊಂದ್ ಕಡೆ ಯಾವ ರೀತಿ ಈ ಕರೋನಾಗೆ ಎಫೆಕ್ಟ್ ಆದಂತ ಸೆಕ್ಟರ್ ಗಳಿಗೆ ಯಾವ ರೀತಿ ಬೆನಿಫಿಟ್ ಗಳನ್ನ ಕೊಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಟ್ಟಾರೆ ನೋಡೋದಾದ್ರೆ ನನ್ನ ಪ್ರಕಾರ ಹೆಲ್ತ್ ಗೆ ಖಂಡಿತವಾಗ್ಲೂ ಜಾಸ್ತಿ ಫೋಕಸ್ ಕೊಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಗೆ ಜಾಸ್ತಿ ಫೋಕಸ್ ಅನ್ನ ಕೊಡ್ತಾರೆ. ಹೊಸ ಯಾವುದೇ ರೀತಿಯಾದ ತೆರಿಗೆಗಳನ್ನ ಈ ಬಜೆಟ್ ನಲ್ಲಿ ತರೋದಿಲ್ಲ. ಒಂದು ಆಶಾದಾಯಕವಾದಂತಹ ಮಿಡಲ್ ಕ್ಲಾಸ್ ಹಾಗೂ ಸ್ಯಾಲರಿಡ್ ಕ್ಲಾಸ್ಗೆ ಹಾಗೂ ಕೆಳ ಮಧ್ಯಮ ವರ್ಗದವರಿಗೆ ಒಳ್ಳೆ ಬಜೆಟ್ ಅನ್ನ ಕೊಡ್ತಾರೆ ಅನ್ನುವ ನಿರೀಕ್ಷೆ ನಿರೀಕ್ಷೆ ಇರೋದು. ಯಾಕಂದ್ರೆ ಅತಿ ಹೆಚ್ಚು ಒಂದು ತೆರಿಗೆಯನ್ನು ಕಟ್ಟೋರು ಮಧ್ಯಮ ವರ್ಗದವರು ಅಂತ ಹೇಳಿ ಡಿ ಮುರಳೀಧರ್ ಅವರೇ FKCCI ಮಾಜಿ ಅಧ್ಯಕ್ಷರು ಈಗಾಗಲೇ ನಾವು ನೋಡಿದ್ವಿ. ಈಗ ಅನೇಕ ಗಣ್ಯರು ಕೂಡ ಹೇಳಿದ್ರು ಯಾವ್ಯಾವ ರೀತಿಯ ನಿರೀಕ್ಷೆಗಳು ಇದೆ ಅಂತ ಹೇಳಿ. ಮುರಳೀಧರ್ ಅವರೇ, ನೀವು ಏನ್ ಹೇಳಕ್ ಬಯಸ್ತೀರಾ? ಯಾವ ರೀತಿಯ ನಿರೀಕ್ಷೆಗಳು ಇದೆ ಈ ಸಲದ ಒಂದು ಬಜೆಟ್ ನ ಇಂತಹ ಸಂಕಷ್ಟದ ಸಂದರ್ಭದಲ್ಲಿ? ಖಂಡಿತವಾಗಿ ಇದು ಒಂದು ಕ್ಲಿಷ್ಟ ಪರಿಸ್ಥಿತಿ. ನಿರ್ಮಲಾ ಸೀತಾರಾಮನ್ ಅವರಿಗೆ ಅದು ಯಾವ ತರ ಇದು ಮ್ಯಾನೇಜ್ ಮಾಡ್ತಾರೋ ಅದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಇವಾಗ ಡ್ಯೂರಿಂಗ್ ಕೋವಿಡ್ ಟೈಮಲ್ಲಿ ಅವರು 2-3 ಪ್ಯಾಕೇಜಸ್ ಕೊಟ್ಟರು ಡಿಮಾಂಡ್ ಬೂಸ್ಟ್ ಮಾಡಬೇಕು ಅಂತ. ಆದರೆ ಏನಾಗಿದೆ ಅಂದರೆ ದುಡ್ಡು ಸಿಕ್ಕಿದವರೆಲ್ಲ ಆ ದುಡ್ಡನ್ನ ಬ್ಯಾಂಕಲ್ಲೇ ಹಾಕೊಂಡು ಅದನ್ನ ಖರ್ಚು ಮಾಡಲಿಕ್ಕೆ ಹೆಸಿಟೇಟ್ ಮಾಡ್ತಾ ಇದ್ದಾರೆ. ಇವಾಗಿರೋ ಪರಿಸ್ಥಿತಿ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಆದರೆ ಇನ್ನೂ ಎಲ್ಲರ ಮನಸ್ಸಲ್ಲೂ ಒಂದು ಹೆದರಿಕೆ ಇದೆ. ಇವಾಗ ಕೋವಿಡ್ ಏನಾಗುತ್ತೆ, ಪ್ರಪಂಚದಲ್ಲಿ ಬೇರೆ ದೇಶಗಳಲ್ಲಿ ಇರೋ ಪರಿಸ್ಥಿತಿ ನೋಡಿದ್ರೆ ಸೆಕೆಂಡ್ ವೇವ್ ಬರುತ್ತಾ, ಥರ್ಡ್ ವೇವ್ ಬರುತ್ತಾ, ಆ ತರ ಬಂದ್ರೆ ನಮ್ಮ ಹತ್ರ ಸೇವಿಂಗ್ಸ್ ಇರಬೇಕಲ್ಲಪ್ಪ ಅಂತ ಒಂದು ಹೆದರಿಕೆ ಬಂದ್ಬಿಟ್ಟು ಎಲ್ಲ ಸೇವಿಂಗ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಇವಾಗ ಮ್ಯಾಕ್ರೋ ಎಕನಾಮಿಕ್ ಸಿಚುವೇಶನ್ ನೋಡಿದ್ರೆ ಹೋದ ಒಂದು 3-4 ತಿಂಗಳಲ್ಲಿ GST ಕಲೆಕ್ಷನ್ ಜಾಸ್ತಿ ಆಗಿದೆ. ಎಲ್ಲ ಇಂಡಿಕೇಟರ್ಸು ಪಾಸಿಟಿವ್ ಆಗಿದೆ. ಪವರ್ ಜನರೇಷನ್ ಇರಲಿ, GST ಕಲೆಕ್ಷನ್ಸು, ಆಮೇಲೆ ಪೆಟ್ರೋಲ್ ಕನ್ಸಂಪ್ಷನ್ನು, ಟ್ರಾಫಿಕ್ ಆನ್ ದ ಹೈವೇಸು ಎಲ್ಲಾನು ಪಾಸಿಟಿವ್ ಆಗಿದೆ. ಹೋದ 3 ತಿಂಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಒಳ್ಳೆ ಪರಿಸ್ಥಿತಿಯಲ್ಲಿ ನಮ್ಮ ಎಕಾನಮಿ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ. ಆದ್ರೂ
ಇನ್ನೂ ಸ್ವಲ್ಪ ನಮ್ಮ ಎಫೆಕ್ಟಿವ್ ಡಿಮಾಂಡ್ ಅನ್ನೋ ಒಂದು ವಿಷಯ ಇನ್ನೂ ಪಿಕಪ್ ಆಗಿಲ್ಲ. ಕೆಲವು ಬೇಕಾದಷ್ಟು ಸೆಕ್ಟರ್ಸ್ ಅಲ್ಲಿ ಇನ್ನೂ ಡಿಮಾಂಡ್ ಪಿಕಪ್ ಆಗಿಲ್ಲ. ಎಸ್ಪೆಷಲಿ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಟೂರಿಸಮ್ ಹೌದು. ಅಲ್ಲಿ ಸಿಕ್ಕಾಪಟ್ಟೆ ಇನ್ನೂ ಸ್ಲೋ ಆಗೇ ಇದೆ. ಈ ಪರಿಸ್ಥಿತಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಯಾವ ತರ ಬಡ್ಜೆಟ್ ಕೊಡ್ತಾರ ಅನ್ನೋ ಒಂದು ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಒಂದು ವಿಷಯ ಮುರಳೀಧರ್ ಅವರೇ, ಎಲ್ಲರಿಗೂ ಇರುವಂತಹ ಪ್ರಶ್ನೆ ಅದೇ. ಈ ಸಲ ಒಂದು ರೀತಿಯಲ್ಲಿ ಸಂಕಷ್ಟದ ಸಮಯ ಇದೆ, ಸವಾಲಿನ ಬಜೆಟ್ ಕೂಡ ಹೌದು ಈ ಸಲ. ಆದ್ರೆ